ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ CM ದೇವಪ್ಪ ಮಾತಾಡ್ತೀನಿ. ಇತ್ತೀಚೆಗೆ ಮಾನ್ಯ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಅದರ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ತೆಗೆದಾಕ್ಬಿಡ್ಬೇಕು ಅಂತೇಳಿ, ಇಲ್ಲದಂಗೆ ಮಾಡಿಬಿಡ್ಬೇಕು ಅಂತೇಳಿ. ಈ ಸ್ವಾಮೀಜಿಯವ್ರಿಗೆ ಯಾವ ಬುದ್ಧಿ ಭ್ರಮಣೆ ಆಗಿದೆಯೋ ಗೊತ್ತಿಲ್ಲ, ಅದು ಯಾಕೆ ಆ ರೀತಿ ಹೇಳಿದರೋ ಗೊತ್ತಿಲ್ಲ. ಅವರು ಬುದ್ಧಿಜೀವಿಗಳು, ವಿಚಾರವಂತರು, ತುಂಬ ಓದ್ಕೊಂಡಿರ್ತಾರೆ ಅಂತ ಸ್ವಾಮೀಜಿಗಳ ಬಗ್ಗೆ ನಾವು ಅಂದ್ಕೊಳ್ತೀವಿ. ಇವರು ಮಾತಾಡೋದು ನೋಡಿದ್ರೆ ಇವರು ಯಾವ ಪೂರ್ವಗ್ರಹ ಪೀಡಿತರಾಗಿ ಮಾತಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಈ ನಮ್ಮ ಒಕ್ಕಲಿಗರ ಮಹಾ ಸಂಸ್ಥಾನ ಅಂತ ಅದು ಸೃಷ್ಟಿ ಮಾಡಿದವರು ಮಾನ್ಯ ನಮ್ಮ ಪೂಜ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ದೇವೇಗೌಡರು. ಗೌಡರ ಕೃಪಾಪೋಷಿತ ನಾಟಕ ಮಂಡಳಿಯ ಇವರು ಸದಸ್ಯರು ಅಂತ ಕಾಣಿಸುತ್ತೆ. ಯಾಕೆಂದರೆ ಅವರು ಮೊಮ್ಮಗ ಸೋತೋಗ್ಬಿಟ್ರಲ್ಲ, ಅವ್ರಿಗೆ ಏನಾಗ್ಬಿಟ್ಟಿದೆ ತಲೆಯಲ್ಲಿ, ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಡಬೇಕು ಅಂತ ಕೇಳ್ಕೊಳ್ತೀನಿ ಅಂತಿದ್ದ ದೇವೇಗೌಡರು ಪೂಜ್ಯರು ಈ ಸ್ವಾಮೀಜಿಗಳ ಹತ್ರ ಈ ರೀತಿ ಎಲ್ಲ ಮಾತಾಡಿಸ್ತಾರೆ ಅಂತ ನನಗನ್ನಿಸುತ್ತೆ. ಇವರು ಏನಾಗಿತ್ತು, ಇಲ್ಲಿ ನಮ್ಮ ಚುಂಚನಗಿರಿ ಮಠಾಧಿಪತಿಗಳಿಗೂ ದೇವೇಗೌಡರಿಗೂ ಏನೋ ಹಣಕಾಸಿನ ವಿಚಾರದಲ್ಲಿ ತಿತ್ತೋಗಿ ಅಲ್ಲಿ ಇವ್ರನ್ನ ಚಂದ್ರಶೇಖರ್ ಸ್ವಾಮೀಜಿಗಳನ್ನ ಕೂರಿಸಿದ್ರು ಅನ್ನೋ ಒಂದು ಜನಾಭಿಪ್ರಾಯಗಳು ಕೂಡ ಅಲ್ಲಲ್ಲೇ ಚರ್ಚೆ ಆಗ್ತಾಯಿದೆ. ಏನೇ ಆಗಲಿ, ಸ್ವಾಮೀಜಿಗಳು ಈ ರೀತಿ ಮಾತನಾಡೋವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಪ್ರಜಾಪ್ರಭುತ್ವದ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ. ಸ್ವಾಮೀಜಿಯವರೇ, ಈ ರೀತಿ ನೀವು ಮಾತಾಡಬಾರ್ದು. ಆದರೂ ಇತ್ತೀಚೆಗೆಲ್ಲೋ ಕ್ಷಮೆ ಯಾಚನೆಯನ್ನು ಮಾಡಿದಿರಿ ಅಂತ ಕೇಳ್ಪಟ್ಟಿದ್ದೀನಿ. ಆದರೂ ನೀವು ಈ ರೀತಿ ಮಾತಾಡೋದು ತಪ್ಪು ಸ್ವಾಮೀಜಿಯವರೇ. ಇಲ್ಲಾಂದರೆ ಕಾವಿ ಬಿಚ್ಚಾಕ್ಬಿಟ್ಟು ರಾಜಕಾರಣಕಾರರು ಬಂದರೆ ನೀವು ಈ ರೀತಿ RSSನ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಜನನಾದರೂ ತಿಳ್ಕೊತಾರೆ. ಇದು ಖಂಡನೀಯ ಸ್ವಾಮೀಜಿಗಳೇ. ನಿಮಗೆ ಅಟ್ಲೀಸ್ಟು ಹರುವಾರು ಆಗಿದೆಯಲ್ಲ ಕೊನೆಯಲ್ಲಿ, ಹಂಗಾಗಿ ಧನ್ಯವಾದಗಳು.